ಮಿತಿ ಮೀರಿದೆ ದರ್ಶನ್ ಮೇಲಿನ ಅಭಿಮಾನದ ಹುಚ್ಚು. ನಟನಿಗಾಗಿ ಹೆತ್ತ ಮಗುವನ್ನೇ ಕೈದಿ ಮಾಡಿದ್ದಾನೆ ಅಭಿಮಾನಿ. ಅಭಿಮಾನ ಇರಬೇಕು, ಆದ್ರೆ ಈ ರೀತಿಯಾಗಿ ಅಲ್ಲ, ಮಿತಿ ಮೀರಬಾರದು. ನಟನಿಗಾಗಿ ಹೆತ್ತ ಮಗುವನ್ನೇ ಕೈದಿ ಮಾಡಿದ್ದಾನೆ ಅಭಿಮಾನಿ. ಅಂಧಾಭಿಮಾನದ ಎಫೆಕ್ಟ್ ಮಗುವಿಗೆ ಕೈದಿ ಫೋಟೋ ಶೂಟ್ ಮಾಡಿಸಿದ್ದಾನೆ. ವರ್ಷದ ಮಗುಗೆ ಕೈದಿ ರೀತಿ ಬಿಳಿ ಬಟ್ಟೆ ಹಾಕಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ವರ್ಷದ ಮಗುಗೆ ಈ ರೀತಿಯಾದಂತಹ ಫೋಟೋ ಶೂಟ್ ಅವಶ್ಯಕತೆ ಇದೆಯಾ? ಹಿಂದೆಲ್ಲ ಮಕ್ಕಳಿಗೆ ಕೃಷ್ಣನ್ ವೇಷ, ಸ್ವಾಮಿ ವಿವೇಕಾನಂದರ ವೇಷ ಧರಿಸ್ತಿದ್ರು. ಅಂಬೇಡ್ಕರ್ ಅಂತಹ ಗಣ್ಯ ವ್ಯಕ್ತಿಗಳ ರೀತಿ ಫೋಟೋ ಶೂಟ್ ಮಾಡ್ತಿದ್ರು. ಆ ಒಂದು ಟ್ರೆಂಡ್ ಇತ್ತು. ಈಗ ಮಗುವಿಗೆ ಕೈದಿ ಫೋಟೋ ಶೂಟ್ ಮಾಡಿಸೋದೇ ಟ್ರೆಂಡ್ ಆಗ್ಬಿಟ್ಟಿದೆ. ಮಗುವಿಗೆ ಕೈದಿ ಫೋಟೋ ಶೂಟ್ ಮಾಡಿಸೋದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋ, ಇದೆಲ್ಲ ಮಾಡಿಸಬಾರ್ದು. ಫೋಟೋ ಶೂಟ್ ಮಾಡಿಸಿ ಮುದ್ದ ಕಾಣ್ತಾರೆ ಮಕ್ಕಳು. ಆದ್ರೆ ಯಾವ ರೀತಿಯಾದಂಥ ಫೋಟೋ ಶೂಟ್ ಮಾಡಿಸ್ಬೇಕು, ಅದಕ್ಕೆ ಒಳ್ಳೆಯ ಒಂದು ಥೀಮ್ ಕೊಡಿ, ಒಂದು ಸಂದೇಶ ಕೊಡುವಂಥದ್ದು ಕೊಡಿ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಫೋಟೋ ಶೂಟನ್ನು ಮಾಡಿಸಿ, ಅದು ಕೂಡ ಅದ್ಭುತವಾಗಿರುತ್ತೆ. ಆದರೆ ಅದು ಬಿಟ್ಟು ಕೈದಿ ಮಾಡಿದ್ದಾರೆ ಯಾರೋ ಅಭಿಮಾನಿ. ದರ್ಶನ್ ಅಭಿಮಾನಿಗಳು ಹುಚ್ಚಾಟ ಮಿತಿ ಮೀರ್ತಾ ಇದೆ, ಕಂಟ್ರೋಲ್ ಇಲ್ದಂಗೆ ಮಿತಿ ಮೀರ್ತಾ ಇದೆ. ಯಾರೋ ದರ್ಶನ್ ಅಭಿಮಾನಿ ಅಂತೆ ಮಗುಗೆ ಈ ರೀತಿಯಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ವರ್ಷದ ಮಗುಗೆ ಕೈದಿ ರೀತಿ ಬಿಳಿ ಬಟ್ಟೆ ಹಾಕಿ ಆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಆ ಮಗು ಎಷ್ಟು ಮುದ್ದಾಗಿದೆ, ಆ ಮಗು ಹೋಗಿ ಆ ರೀತಿಯಾಗಿ ಫೋಟೋ ಶೂಟ್ ಮಾಡಿಸ್ತಾರೆ. ಬುದ್ಧಿ ಇಲ್ದಿರೋ ಜನ. ಈಗ ಸಾಮಾನ್ಯವಾಗಿ ಕೃಷ್ಣನ್ ವೇಷ ಹಾಕ್ತಾರೆ, ಬೇರೆ ಬೇರೆ ರೀತಿಯಾದಂಥ ಒಂದು ಥೀಮ್ ಇಟ್ಟು ಫೋಟೋ ಶೂಟನ್ನು ಮಾಡ್ತಾರೆ. ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೀವಿ. ಎಷ್ಟು ಅದ್ಭುತವಾಗಿದೆಯಲ್ಲ ಈ ಥೀಮ್ ಅಂತ ನಾವು ಅಂದ್ಕೊಳ್ತೀವಿ. ಒಂದು ಸಂದೇಶ ಕೊಡುವಂಥದ್ದು ಫೋಟೋ ಶೂಟ್ ಆಗಿರಬೇಕು. ಮುಂದೆ ಆ ಮಕ್ಕಳು ನೋಡಿ ಖುಷಿ ಪಡಬೇಕು ಆ ಫೋಟೋ ಶೂಟ್ಸ್ನೆಲ್ಲ. ಈ ರೀತಿಯಾಗಿ ಕೈದಿಯಾಗಿ ಮಾಡಿಬಿಟ್ಟು ಫೋಟೋ ಶೂಟ್ ಕೊಟ್ಟರೆ ಮುಂದೆ ಆ ಮಗುನೇ ಪ್ರಶ್ನೆ ಕೇಳುತ್ತೆ ಅವ್ರ ಅಪ್ಪನ್ನ, ಯಾಕೆ ಈ ರೀತಿ ಮಾಡಿದೆ ಅಂತ. ಮಿತಿ ಮೀರಿದೆ ದರ್ಶನ್ ಮೇಲಿನ ಅಭಿಮಾನದ ಹುಚ್ಚು. ನಟನಿಗಾಗಿ ಹೆತ್ತ ಮಗುವನ್ನೇ ಕೈದಿ ಮಾಡಿದ್ದಾನೆ ಅಭಿಮಾನಿ. ಅಭಿಮಾನ ಇರಬೇಕು, ಆದ್ರೆ ಈ ರೀತಿಯಾಗಿ ಅಲ್ಲ, ಮಿತಿ ಮೀರಬಾರದು. ನಟನಿಗಾಗಿ ಹೆತ್ತ ಮಗುವನ್ನೇ ಕೈದಿ ಮಾಡಿದ್ದಾನೆ ಅಭಿಮಾನಿ. ಅಂಧಾಭಿಮಾನದ ಎಫೆಕ್ಟ್ ಮಗುವಿಗೆ ಕೈದಿ ಫೋಟೋ ಶೂಟ್ ಮಾಡಿಸಿದ್ದಾನೆ. ವರ್ಷದ ಮಗುಗೆ ಕೈದಿ ರೀತಿ ಬಿಳಿ ಬಟ್ಟೆ ಹಾಕಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ವರ್ಷದ ಮಗುಗೆ ಈ ರೀತಿಯಾದಂತಹ ಫೋಟೋ ಶೂಟ್ ಅವಶ್ಯಕತೆ ಇದೆಯಾ? ಹಿಂದೆಲ್ಲ ಮಕ್ಕಳಿಗೆ ಕೃಷ್ಣನ್ ವೇಷ, ಸ್ವಾಮಿ ವಿವೇಕಾನಂದರ ವೇಷ ಧರಿಸ್ತಿದ್ರು. ಅಂಬೇಡ್ಕರ್ ಅಂತಹ ಗಣ್ಯ ವ್ಯಕ್ತಿಗಳ ರೀತಿ ಫೋಟೋ ಶೂಟ್ ಮಾಡ್ತಿದ್ರು. ಆ ಒಂದು ಟ್ರೆಂಡ್ ಇತ್ತು. ಈಗ ಮಗುವಿಗೆ ಕೈದಿ ಫೋಟೋ ಶೂಟ್ ಮಾಡಿಸೋದೇ ಟ್ರೆಂಡ್ ಆಗ್ಬಿಟ್ಟಿದೆ. ಮಗುವಿಗೆ ಕೈದಿ ಫೋಟೋ ಶೂಟ್ ಮಾಡಿಸೋದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋ, ಇದೆಲ್ಲ ಮಾಡಿಸಬಾರ್ದು. ಫೋಟೋ ಶೂಟ್ ಮಾಡಿಸಿ ಮುದ್ದ ಕಾಣ್ತಾರೆ ಮಕ್ಕಳು. ಆದ್ರೆ ಯಾವ ರೀತಿಯಾದಂಥ ಫೋಟೋ ಶೂಟ್ ಮಾಡಿಸ್ಬೇಕು, ಅದಕ್ಕೆ ಒಳ್ಳೆಯ ಒಂದು ಥೀಮ್ ಕೊಡಿ, ಒಂದು ಸಂದೇಶ ಕೊಡುವಂಥದ್ದು ಕೊಡಿ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಫೋಟೋ ಶೂಟನ್ನು ಮಾಡಿಸಿ, ಅದು ಕೂಡ ಅದ್ಭುತವಾಗಿರುತ್ತೆ. ಆದರೆ ಅದು ಬಿಟ್ಟು ಕೈದಿ ಮಾಡಿದ್ದಾರೆ ಯಾರೋ ಅಭಿಮಾನಿ. ದರ್ಶನ್ ಅಭಿಮಾನಿಗಳು ಹುಚ್ಚಾಟ ಮಿತಿ ಮೀರ್ತಾ ಇದೆ, ಕಂಟ್ರೋಲ್ ಇಲ್ದಂಗೆ ಮಿತಿ ಮೀರ್ತಾ ಇದೆ. ಯಾರೋ ದರ್ಶನ್ ಅಭಿಮಾನಿ ಅಂತೆ ಮಗುಗೆ ಈ ರೀತಿಯಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ವರ್ಷದ ಮಗುಗೆ ಕೈದಿ ರೀತಿ ಬಿಳಿ ಬಟ್ಟೆ ಹಾಕಿ ಆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಆ ಮಗು ಎಷ್ಟು ಮುದ್ದಾಗಿದೆ, ಆ ಮಗು ಹೋಗಿ ಆ ರೀತಿಯಾಗಿ ಫೋಟೋ ಶೂಟ್ ಮಾಡಿಸ್ತಾರೆ. ಬುದ್ಧಿ ಇಲ್ದಿರೋ ಜನ. ಈಗ ಸಾಮಾನ್ಯವಾಗಿ ಕೃಷ್ಣನ್ ವೇಷ ಹಾಕ್ತಾರೆ, ಬೇರೆ ಬೇರೆ ರೀತಿಯಾದಂಥ ಒಂದು ಥೀಮ್ ಇಟ್ಟು ಫೋಟೋ ಶೂಟನ್ನು ಮಾಡ್ತಾರೆ. ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೀವಿ. ಎಷ್ಟು ಅದ್ಭುತವಾಗಿದೆಯಲ್ಲ ಈ ಥೀಮ್ ಅಂತ ನಾವು ಅಂದ್ಕೊಳ್ತೀವಿ. ಒಂದು ಸಂದೇಶ ಕೊಡುವಂಥದ್ದು ಫೋಟೋ ಶೂಟ್ ಆಗಿರಬೇಕು. ಮುಂದೆ ಆ ಮಕ್ಕಳು ನೋಡಿ ಖುಷಿ ಪಡಬೇಕು ಆ ಫೋಟೋ ಶೂಟ್ಸ್ನೆಲ್ಲ. ಈ ರೀತಿಯಾಗಿ ಕೈದಿಯಾಗಿ ಮಾಡಿಬಿಟ್ಟು ಫೋಟೋ ಶೂಟ್ ಕೊಟ್ಟರೆ ಮುಂದೆ ಆ ಮಗುನೇ ಪ್ರಶ್ನೆ ಕೇಳುತ್ತೆ ಅವ್ರ ಅಪ್ಪನ್ನ, ಯಾಕೆ ಈ ರೀತಿ ಮಾಡಿದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.